ಮೇ 14ನೇ ತಾರೀಕಿಂದ ಜಸ್ಟಿಸ್ BR ಗವಾಯಿ ಅವರು ನಮ್ಮ ದೇಶದ 52ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಹಾಗಾದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ ಅಂತ? ಸಾಮಾನ್ಯವಾಗಿ ಸೀನಿಯಾರಿಟಿ ಪ್ರಕಾರನೇ ಈ ಅಪಾಯಿಂಟ್ಮೆಂಟ್ಸ್ಗಳು ಆಗುತ್ತೆ. ಹಿಂದಿನ CJIಗಳು ಯಾರಿರ್ತಾರಲ್ಲ ಅವರು ನನ್ನ ಸಕ್ಸೀಡ್ ಮಾಡೋಕ್ಕೆ ಮುಂದಿನ CJI ಯಾರಾಗ್ತಾರೆ ಅಂತ ಅವರು ಘೋಷಣೆ ಮಾಡ್ತಾರೆ. ಅದಾದ ನಂತರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರ ಹೆಸರನ್ನು ತಗೊಂಡು ವಾರೆಂಟ್ ಆಫ್ ಅಪಾಯಿಂಟ್ಮೆಂಟ್ನ ಕೊಡಲಾಗುತ್ತೆ. ಜಸ್ಟಿಸ್ BR ಗವಾಯಿ ಅವರು 2019ನೇ ಇಸ್ವಿಯಲ್ಲಿ ಬಾಂಬೆ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಎಲಿವೇಟ್ ಆಗಿದ್ರು. ಇಲ್ಲಿ ತನಕ ಸುಮಾರು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅಲ್ಲಿ ಕೂಡ ಇವರು ಕೂಡ ಭಾಗಿಯಾಗಿದ್ರು. ಕೆಲವೊಂದಿಷ್ಟನ್ನ ಹೇಳಬೇಕು ಅಂತಂದ್ರೆ ಅಬ್ರಗೇಷನ್ ಆಫ್ ಆರ್ಟಿಕಲ್ 370 ಆಗಿರಬಹುದು ಅಥವಾ ಎಲೆಕ್ಟಾರಲ್ ಬಾಂಡ್ಸ್ ರಿಲೇಟೆಡ್ ಆದಂತಹ ಕೇಸ್ ಆಗಿರ್ಬೋದು. ಈ ತರ ಹಲವಾರು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅಲ್ಲೂ ಕೂಡ ಜಸ್ಟಿಸ್ BR ಗವಾಯಿ ಅವರು ಭಾಗಿಯಾಗಿದ್ರು. ಮುಂದಿನ 6 ತಿಂಗಳು ಅಂದ್ರೆ ನವೆಂಬರ್ 2025 ತನಕ ಇವರು CJI ಆಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ.